सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। किसान डेयरी फार्म जामा मस्जिद के पास किला रोड बसोकलन। शादाब प्राइमरी एंड हाई स्कूल, फ्री एडमिशन, फ्री यूनिफॉर्म। लता इलेक्ट्रॉनिक्स, सेल्स एंड सर्विस, सदानंद कॉम्प्लेक्स, बसवा कल्याण। टेंट हाउस, मंडप, डेकोरेटर। पवन कुमार हूं और आप नंबर 1 न्यूज चैनल BK9 न्यूज देख रहे हैं और अब समाचार ಸಮಯ ಆಗಿದೆ. ನಾನಿನ್ನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಮುಂಬರುವಂತ ಲೋಕಸಭೆ ಚುನಾವಣೆ ನಮ್ಮೆಲ್ಲರಿಗೆ ಸವಾಲಾಗಿದೆ. ಇಲ್ಲಿದ್ದುವಂತ ಕೇಂದ್ರ ಮಂತ್ರಿ ಏನೂ ಮಾಡದೆ ಇಲ್ಲಿ 2 ಸಲ ಗೆಲ್ಲಿಸಿದಿರಿ, 10 ವರ್ಷ ಅವಕಾಶ ಕೊಟ್ಟಿದ್ದೀರಿ. ಏನ್ ಸಾಧನೆ ಇದೆ ಇವ್ರದ್ದು? ಒಂದಾದ್ರೂ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಸಿಪೆಟ್ ಮಾಡ್ತೀವಿ ಅಂತಲೇ ಮೋಸ ಕಾಲೇಜಲ್ಲಿ ಬರೀ ಟ್ರೈನಿಂಗ್ ಮಾಡುವಂತದಕ್ಕೆ ಬಂದಿದ್ದಾರೆ. FM ರೇಡಿಯೋ ಮಾಡ್ತೀನಿ ಅಂತ ಹೇಳಿ ಅದು ಪ್ರಾರಂಭನೇ ಆಗಿಲ್ಲ, ಸುಮ್ಮನೆ ಪೇಪರಲ್ಲೇ. ನವೀಕರಣ ಇಂಧನದ ಸಚಿವರಾಗಿ ಇವತ್ತೇನು ಸೋಲಾರ್ ಪಾರ್ಕ್ ಬರಬೇಕಾಗಿತ್ತು, ಅದು ತನಗೆ ಮಾಡಲಿಕ್ಕೆ ಆಗಲಿಲ್ಲ, ಏನು ಮಾಡಲಿಲ್ಲ. ನಾವೇನು ಕೊಡ್ತಿದ್ದೀವಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು BJP ಸರ್ಕಾರದಲ್ಲಿ ಸುಳ್ಳು ಹೇಳಿ ಮನೆ ಕೊಟ್ರೆ ಮನೆ ವಾಪಸ್. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಮ್ಮ ತಂದೆಯವರು ಬಸವರಾಜ ಪಾಟೀಲ್ ಮಾಡಿದಂತ ಶ್ರಮ, ಆ ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ರು. ಗೃಹ ಮಂತ್ರಿ ಅಮಿತ್ ಶಾ ಬಂದಾಗ ರೈತರಿಗಾಗಿ ಪುನಶ್ಚೇತನ ಮಾಡಿದ್ರ, ಆ ಕಾರ್ಖಾನೆಯನ್ನು ಬಂದ್ ಮಾಡಿ ಇವತ್ತು ದ್ರೋಹ ಮಾಡಿದಂತ ಈ ಕೇಂದ್ರ ಸಚಿವ. ಕೇಳಬೇಕಲ್ಲ ಪ್ರಶ್ನೆ, ಬೀದರ್ ಜಿಲ್ಲೆ ಜನ ಉತ್ತರ ಕೇಳ್ರಿ ಕೇಂದ್ರ ಸಚಿವನಿಗೆ. ಏನ್ ಸಾಧನೆ ಇದೆ ಅಂತೇಳಿ ಹೇಳಿ ಏನೂ ಮಾಡದೆ ಇವತ್ತು ಬರೀ ಅಲ್ಲಿ ಇಲ್ಲಿ ಓಡಾಡಿ ಸುಳ್ಳು ಮೋಸ ಮಾಡಿದಂಥವರಿಗೆ ಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆ ಜನ ನೀವೆಲ್ಲ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಯಕರುಗಳ ಕೈ ಬಲಪಡಿಸಬೇಕು ಅಂತ ಹೇಳಿದ್ರೆ ಭ್ರಷ್ಟ ಕೋಮುವಾದಿ BJP ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಿ ಹೇಳಿ ಎದ್ದೇಳಿ BJP ತೊಲಗಿಸಲಿಕ್ಕೆ ತಾವೆಲ್ಲರೂ ಸಜ್ಜಾಗಬೇಕು. ತೊಲಗಿಸುವವರೆಗೆ ನಿದ್ರೆ ಮಾಡಬಾರದು ಅನ್ನುವಂಥ ಸಂಕಲ್ಪ ಮಾಡಿ ಇವತ್ತು BJPಯನ್ನು ಸೋಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿ ಏನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇವತ್ತು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಮುಂಬರುವಂಥ ದಿನಮಾನಗಳಲ್ಲೂ ನಾವು ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ, ಅರಣ್ಯ ಮಂತ್ರಿಯಾಗಿ, ಈ ಭಾಗದ ಕಲ್ಯಾಣ ಕರ್ನಾಟಕದ ಇವತ್ತು ಕಾರ್ಯಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಇನ್ನೂ ಹೆಚ್ಚಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, जय कर्नाटक, जय कांग्रेस। धन्यवाद। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट